ಮೂವಿಲಿ ಮಾಡಿರೋ ಅಂತ ಒಬ್ಬ ಸೈಲೆನ್ಸರ್ ಕ್ಯಾರೆಕ್ಟರ್ ಡಮ್ ಅಂಡ್ ಡಫ್ ಅಂತ ಆ್ಯಕ್ಟ್ ಮಾಡಿರೋ ಅಂತ ಹುಡುಗ ನಮ್ಮ ಜೊತೆ ಇದ್ದಾನೆ. ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹೇಗಿತ್ತು ಫಿಲಮ್ ಮೂವಿ ಎಕ್ಸ್ಪೀರಿಯನ್ಸ್ ನನ್ನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಪ್ರಶಾಂತ್ ಸರ್, ಪ್ರಭಾಸ್ ಸರ್ ಜೊತೆ ಮಾಡೋದು ನನ್ನ ಲಕ್ಕಿ ಅಂತ ಹೇಳ್ಕೊತೀನಿ. ಅವ್ರ ಜೊತೆ ಮಾಡೋಕ್ಕೆ ಸಿಕ್ಕಿರೋದು ಇಟ್ಸ್ ವೆರಿ ಗ್ರೇಟ್ಫುಲ್. ನಾನು ಅವ್ರಿಗೆ ಗ್ರೇಟ್ಫುಲ್ ಆಗಿರ್ಬೇಕು. ಏನು ಆ್ಯಕ್ಟಿಂಗ್ ನಿಮ್ಮದು? ಸೈಲೆನ್ಸರ್ ಅಂತ ಡಮ್ ಆ್ಯಂಡ್ ಡಫ್ ಕ್ಯಾರೆಕ್ಟರು. ಪೃಥ್ವಿರಾಜ್ ಸರ್ ಗ್ರೂಪಲ್ಲಿ ಇರ್ತೀನಿ, ಟೀನು ಆನಂದ್ ಸರು ಅವ್ರ ಜೊತೆ ಇರ್ತೀನಿ. ಒಂದು ಫೈಟ್ ನಡೆಯುತ್ತೆ, ಅದಕ್ಕೆ ಪ್ರಭಾಸ್ ಸರ್ನ ಕರ್ಕೊಂಬರ್ತೀನಿ. ಸೊ ನಿಮ್ಮದು ಯಾವುದಾದ್ರು ಲೀಡಿಂಗ್ ಕ್ಯಾರೆಕ್ಟರ್ ಇದೆಯಾ? ನೆಕ್ಸ್ಟು ಭೈರತಿ ರಣಗಲ್, ಶಿವರಾಜ್ ಕುಮಾರ್ ಸರ್ ಮೂವಿಲಿ ಅವ್ರ ಚೈಲ್ಡ್ಹುಡ್ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಹೊರಗಡೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ರಾ? ಮುಂಚೆ ಹೋಗ್ತಿದ್ದೆ, ಈಗ ಹೋಗಲ್ಲ. ಹೇಗೆ ಸೆಲೆಕ್ಟ್ ಆದ್ರಿ ಮೂವಿಗೆ? ನಾನು KGF 2 ಮಾಡಿದ್ದೆ. KGF 2 ಆಡಿಷನ್ಸ್ಗೆ ಹೋಗಿದ್ದೆ. ಈಗ ಡೈರೆಕ್ಟಾಗಿ ಸೆಲೆಕ್ಟ್ ಆದೆ ಸಲ. ಪ್ರಭಾಸ್ ಏನು ಅನ್ಸಿದ್ರು? ಪ್ರಭಾಸ್ ಸರ್ ವೆರಿ ಕೇರಿಂಗ್. ಈಗ ನಂಗೆ ಚಾಕ್ಲೇಟ್ಸ್ ಕೊಟ್ಟಿದ್ರು, ಒಂದು ಬಾಕ್ಸ್ ದೊಡ್ಡ ಚಾಕ್ಲೇಟ್ಸ್. ಓಕೆ ಓಕೆ, ಖುಷಿ ಆಯ್ತಪ್ಪ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಇಷ್ಟ ಆಗುವಂಥ ಒಂದು ಡೈಲಾಗ್ ಅವ್ರ ಆ್ಯಕ್ಷನ್ ಮಾಡ್ಬೋದಾ? ಮಾಡ್ತೀನಿ. ನಾನು ಸಲಾರಲ್ಲಿ, ಕನ್ನಡ ಸಲಾರ್ಗೆ ನಾನು ಪ್ರಭಾಸ್ ಸರ್ ಚೈಲ್ಡ್ಹುಡ್ ವಾಯ್ಸ್ ಕೊಟ್ಟಿದ್ದೀನಿ ನಾನು. ಹೌದಾ? ಸೊ ಆ ಡೈಲಾಗ್ ಹೇಳ್ತೀನಿ. ಓಕೆ ಓಕೆ. ನಿನಗೋಸ್ಕರ ನಾನು ಗಾಳನಾದರೂ ಆಗ್ತೀನಿ, ತಿಮಿಂಗ್ಲನಾದರೂ ಆಗ್ತೀನಿ, ನಿನ್ನೊಬ್ಬನಿಗೋಸ್ಕರ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. Hey, hey.